ಕೃಪಾನಿಧಿ ಕಾಲೇಜಲ್ಲಿ ಜನಿವಾರ ತೆಗೆಸುವಂಥ ಹೀನ ಕೆಲಸವನ್ನು ಮಾಡಿದ್ದಾರೆ. ಒಬ್ಬರಿಗಲ್ಲ, ಸುಮಾರು 10-15 ಜನಕ್ಕೆ ಮಾಡಿದ್ದಾರೆ. ಅದರಲ್ಲಿ 3 ಜನ ಮಾತ್ರ ಧೈರ್ಯದಿಂದ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಜನಕ್ಕೆ ಜನಿವಾರ ಕಿತ್ತು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇನು ಫಸ್ಟ್ ಅಲ್ಲ, ಇದು 3ನೇ ಘಟನೆ. ಮೊದಲನೇ ಘಟನೆ ಆದಾಗೆ ಸರ್ಕಾರ ಎಚ್ಚರ ವಹಿಸಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಮಾಡಬೇಕಾಯಿತು, ಮಾಡಲಿಲ್ಲ. ಒಂದು ರೀತಿ ಇಂಡೈರೆಕ್ಟಾಗಿ ಬೆಂಬಲ ಕೊಟ್ಬಿಟ್ರು, ನೀವು ಮಾಡ್ಗಳ್ರಿ, ನಾವು ನೋಡ್ಗಂತೀರಿ ಅಂತೇಳಿ. 2ನೇ ಬಾರಿ ರಿಪೀಟ್ ಆದನೂ ಕೂಡ ಅದಕ್ಕೆ ಏನು ಕ್ರಮ ಮಾಡಲಿಲ್ಲ. 3ನೇ ಬಾರಿ ಆಯಿತು. 3ನೇ ಬಾರಿ ಆದಾಗೂ ಕೂಡ ಇವರು ಕ್ರಮ ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂಥ ಜನನೇ ಇದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈ ಜನಿವಾರ ತೆಗೆಸಿರುವಂಥ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮಾತಾಡ್ತಾರೆ. ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಕಾಂಗ್ರೆಸ್ ಸೆಕ್ರೆಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟಾದರೂ ಸರ್ಕಾರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂದರೆ ಇದು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಪಾರ್ಟಿ ಬೆಂಬಲ ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಬೇರೆ ಏನೂ ಇಲ್ಲ. ಬೇರೆದೇನಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಅಲ್ಲೋಲ ಕಲ್ಲೋಲ ಎಬ್ಬಿಸ್ಬಿಡೋರು. ಇದು ಸರ್ಕಾರ ಇಂಡೈರೆಕ್ಟಾಗಿ ಅವ್ರು ಬೆಂಬಲ ಕೊಡ್ತಾ ಇದೆ, ಅದಕ್ಕೆ ಸರಿಯಾದಂಥ ಕ್ರಮ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೊಂದು ನೀತಿ ನಿಯಮಗಳನ್ನು ನಾವು ಮಾಡ್ತೀರಿ, ಇವ್ರು ಯಾರು ಮಾಡಿದಾರೋ ಅವ್ರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಆ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ತೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.